ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಆಹ್ವಾನವನ್ನು ಬಯಸ್ತೇನೆ. ನೀವೆಲ್ಲರೂ ಕೂಡ ಕರ್ತನ ಕೃಪೆಯಿಂದ ಚೆನ್ನಾಗಿದ್ದೀರಿ ಎಂಬುದಾಗಿ ನಾವು ಭಾವಿಸುತ್ತಿದ್ದೇವೆ. ನಿಮಗಾಗಿ, ನಿಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಕಲಿಯುವಂತಹ ಈ ಅವಕಾಶವನ್ನು ಕೊಟ್ಟಂತಹ ದೇವಾದಿ ದೇವನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಬನ್ನಿ, ಒಂದು ಪ್ರಾರ್ಥನೆಯ ಮುಖಾಂತರ ಈ ಒಂದು ವಾಕ್ಯ ಸಂದೇಶವನ್ನು ನಾವು ಕೇಳುವಂಥವರಾಗೋಣ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ಸ್ವಾಮಿ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಲು ಹೋಗುತ್ತಿರುವಾಗ ನಮ್ಮೊಟ್ಟಿಗೆ ಮಾತನಾಡು. ನಮ್ಮ ಹೃದಯದ ಧ್ಯಾನವು, ನನ್ನ ಬಾಯ ಮಾತುಗಳು ಈ ಹೊತ್ತು ನಿನಗೆ ಸಮರ್ಪಕವಾಗಿರಲೆಂದು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಕಡೆಯ ಕಾಲದಲ್ಲಿ, ಅಂತ್ಯದ ದಿನಗಳಲ್ಲಿ ಜನರು ಯಾವ ರೀತಿ ಇರ್ತಾರೆ ಎಂಬುದರ ಕುರಿತಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯೋಣ. ಪೌಲನು ತಿಮೋತಿಯನಿಗೆ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯ, ನಾನು 1ರಿಂದ 5 ವಾಕ್ಯಗಳನ್ನು ಓದಲು ಬಯಸ್ತೇನೆ. 2ನೇ ತಿಮೋತಿ 3ನೇ ಅಧ್ಯಾಯ 1ರಿಂದ 5 ವಾಕ್ಯಗಳು. ವಾಕ್ಯ ಈ ರೀತಿ ಹೇಳುತ್ತೆ: ಕಡೆ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಇಂಥವರು ಇರ್ತಾರೆ ಎಂಬುದಾಗಿ ಪೌಲನು ತಿಳಿಸ್ತಾ ಇದ್ದಾನೆ. ಪ್ರಿಯರೇ, ಕಳೆದ ಸಂಚಿಕೆಗಳಲ್ಲಿ ನಾವು ಸ್ವಾರ್ಥತೆಯ ಕುರಿತಾಗಿ ಕಲಿತಿದ್ದೇವೆ, ಸ್ವಾರ್ಥ ಚಿಂತಕರ ಬಗ್ಗೆ ಕಲಿತಿದ್ದೇವೆ, ಹಣದಾಸೆಯುಳ್ಳವರ ಕುರಿತಾಗಿ ಕಲಿತಿದ್ದೇವೆ, ಬಡಾಯಿ ಕೊಚ್ಚಿಕೊಳ್ಳುವವರ ಕುರಿತಾಗಿ ಕಲಿತಿದ್ದೇವೆ, ಅಹಂಕಾರಿಗಳ ಕುರಿತಾಗಿ ನಾವು ಕಲಿತಿದ್ದೇವೆ, ದೂಷಕರ ಕುರಿತಾಗಿ ನಾವು ಕಲಿತಿದ್ದೇವೆ, ತಂದೆ ತಾಯಿಗಳಿಗೆ ಅವಿಧೇಯುಳ್ಳಂತಹ ವ್ಯಕ್ತಿಗಳ ಕುರಿತಾಗಿ ಕಲಿತಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ಉಪಕಾರವನ್ನು ನೆನೆಸದವರ ಕುರಿತಾಗಿ ಸ್ವಲ್ಪ ಹೊತ್ತು ವಾಕ್ಯವನ್ನು ಕಲಿಯೋಣ. ಪ್ರಿಯರೇ, ದೇವರು ನಮಗೆ ಅದೆಷ್ಟೋ ಉಪಕಾರಗಳನ್ನು ಮಾಡಿದ್ದಾನೆ. ಕೆಲವೊಮ್ಮೆ ಅವೆಲ್ಲವನ್ನು ಕೂಡ ನಾವು ಮರೆತು, ದೇವರೇ ಇದ್ದರೆ ನನಗೆ ಈ ಪರಿಸ್ಥಿತಿ ಆಗ್ತಿರಲಿಲ್ಲ, ಈ ಪರಿಸ್ಥಿತಿ ಬರ್ತಿರಲಿಲ್ಲ ಎಂಬುದಾಗಿ ಬಹಳ ದೇವರನ್ನು ದೂರ್ತಾ ಇರ್ತೇವೆ. ಬಹಳ ತಪ್ಪು. ಪ್ರಿಯರೇ, ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈ ಅಂತ್ಯಕಾಲದಲ್ಲಿ ಉಪಕಾರವನ್ನು ನೆನೆಸಿದವರು ಇರ್ತಾರೆ. ಆ ರೀತಿ ನಾವಿರಬಾರ್ದು. ಒಂದು ವೇಳೆ ಉಪಕಾರವನ್ನು ನೆನೆಸದೇ ಇದ್ದರೆ ನಾವು ಹಾಳಾಗ್ತೇವೆ, ನಾಶವಾಗ್ತೇವೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯಬಾರ್ದು. ಪ್ರಿಯರೇ, ದೇವರು ನಮಗೆ ಎಷ್ಟೋ ಒಳ್ಳೆಯದನ್ನು ಮಾಡಿದ್ದಾನೆ. ಆದರೆ ಕೆಲವೊಮ್ಮೆ ಸಾಲದ ಬಾಧೆ ಬಂದಾಗ, ಅನಾರೋಗ್ಯ ಸಮಸ್ಯೆ ಉಂಟಾಗಿ ನಾವು ಆಸ್ಪತ್ರೆಯಲ್ಲಿ ಬಾಧೆ ಪಡಬೇಕಾದಂತಹ ಪರಿಸ್ಥಿತಿಗಳು ಬರುವಾಗ ಆತನು ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಮರೆತು ದೇವರಿಗೆ ವಿರೋಧವಾಗಿ ಮಾತನಾಡ್ತೇವೆ. ಇದು ದೇವರು ಮೆಚ್ಚುವುದಿಲ್ಲ. ದೇವರು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸುವುದಿಲ್ಲ. ಪ್ರಿಯರೇ, ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಆತನ ಒಂದು ಉಪಕಾರವನ್ನು ಸ್ಮರಿಸುವಂಥವರಾಗಿರಬೇಕು. ಸತ್ಯವೇದದಲ್ಲಿ ಯೋಬನನ್ನು ನಾವು ನೋಡುವಾಗ ಆಗರ್ಭ ಶ್ರೀಮಂತನಾಗಿರುವಾಗ ಎಲ್ಲವನ್ನೂ ಕೂಡ ಸೈತಾನನು ತೆಗೆದು ಬಿಡ್ತಾನೆ. ಎಲ್ಲವನ್ನೂ ಕೂಡ ತೆಗೆದು ಬಿಡುವಾಗ ತನ್ನ ದೇಹ ಭಯಂಕರವಾದಂತಹ ಚರ್ಮವ್ಯಾಧಿಯಿಂದ ಮುತ್ತಲ್ಪಟ್ಟಾಗ ಆತನು ಏನು ಮಾಡ್ತಾನಪ್ಪ ಅಂತಂದರೆ, ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಆತನು ಕುಳಿತುಕೊಳ್ತಾನೆ. ಈ ಸಂದರ್ಭದಲ್ಲಿ ಯೋಬನ ಹೆಂಡತಿ ಅಲ್ಲಿಗೆ ಬಂದು, ನಿನ್ನ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳುವಾಗ ಯೋಬನು ಹೇಳ್ತಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ದಿಗಂಬರನಾಗಿ ಲೋಕಕ್ಕೆ ಬಂದೆ, ದಿಗಂಬರನಾಗಿ ಹೋಗ್ತೇನೆ, ನಾನು ಏನೂ ಕೂಡ ತೆಗೆದುಕೊಂಡು ಹೋಗೋದಿಲ್ಲ, ಆತನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಯೋಬನು ದೇವರನ್ನು ಕೊಂಡಾಡ್ತಾನೆ. ಪ್ರಿಯರೇ, ಎಂತಹ ಒಂದು ಅದ್ಭುತವಾದಂತಹ ಘಟನೆ. ಪ್ರಿಯರೇ, ನೋಡಿ, ಸತ್ಯವಾಕ್ಯದಲ್ಲಿ ಯೋಬನ ಕುರಿತಾಗಿ ನಾವು ನೋಡುವಾಗ ಆತನು ಎಷ್ಟು ಶ್ರೀಮಂತ ಎಂಬುದನ್ನು ತನ್ನ ವಾಕ್ಯದಲ್ಲಿ ನಾವು ಓದೋಣ. ಬನ್ನಿ, ದೇವರ ವಾಕ್ಯದಲ್ಲಿ ನಾವು ಓದಿ ತಿಳಿಯೋಣ. ನೋಡಿ, ನಾನು 1ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಆಗ ಯೋಬನು ಎದ್ದು
ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಳಿಸಿಕೊಂಡು ನೆಲದಲ್ಲಿ ಅಡ್ಡಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನೋ, ಯೆಹೋವನೇ ಕೊಟ್ಟನೋ, ಯೆಹೋವನೇ ತೆಗೆದುಕೊಂಡನೋ, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದರೆಲ್ಲದಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲೂ ಇಲ್ಲ. ಇಲ್ಲಿ ಎಂತಹ ಒಂದು ಅದ್ಭುತವಾದಂತಹ ಮಾತನ್ನು ಯೋಬನು ನುಡಿತಾ ಇದ್ದಾನೆ. ನಾನು ತಾಯಿಯ ಗರ್ಭದಿಂದ ಬಂದದ್ದು ದಿಗಂಬರನಾಗಿ, ಹೋಗುವುದು ಕೂಡ ನಾನು ದಿಗಂಬರನಾಗಿ ಹೋಗ್ತೇನೆ. ಆದರೆ ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ. ಏನಿತ್ತು, ಎಷ್ಟು ಶ್ರೀಮಂತನಾಗಿದ್ದ ಆ ವ್ಯಕ್ತಿ ಯೋಬನು. ಬನ್ನಿ ನೋಡೋಣ. ನಾವು 1ನೇ ಅಧ್ಯಾಯ ಯೋಬನ ಪುಸ್ತಕ, ನಾವು 2ನೇ ವಾಕ್ಯದಿಂದ ಓದೋಣ. ಅವನಿಗೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು ಇದ್ದರು. 7 ಮಂದಿ ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳಿದ್ದರು ಆತನಿಗೆ. ಅದಾದ ನಂತರ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನಿಗೆ 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಇದ್ದರು. ಅವನು ಮೂಡಣ ದೇಶದವರಲ್ಲೆಲ್ಲ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಪ್ರಿಯರೇ, ಆತನಿಗೆ 7 ಮಂದಿ ಗಂಡು ಮಕ್ಕಳಿದ್ದಾರೆ, 3 ಹೆಣ್ಣು ಮಕ್ಕಳಿದ್ದಾರೆ. ಅಷ್ಟೇ ಅಲ್ಲ, ಆತನಿಗಿದ್ದಂತಹ ಆಸ್ತಿ ಎಷ್ಟು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಎಷ್ಟು ಆಗರ್ಭ ಶ್ರೀಮಂತ ಈ ವ್ಯಕ್ತಿ, ದಯಮಾಡಿ ಗಮನಿಸಿ. 7,000 ಕುರಿಗಳಿದ್ದವಂತೆ, 3,000 ಒಂಟೆಗಳಿದ್ದವಂತೆ, 500 ಜೋಡಿ ಎತ್ತುಗಳಿದ್ದವಂತೆ, 500 ಹೆಣ್ಣು ಕತ್ತೆಗಳು, ಅನೇಕ ಸೇವಕರು ಕೂಡ ಇದ್ದರು ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸ್ತಾ ಇದೆ. ಪ್ರಿಯರೇ, ಇಷ್ಟು ಆಗರ್ಭ ಶ್ರೀಮಂತ ಏನೂ ಇಲ್ಲದವನಾಗಿ ತನ್ನ ಮಕ್ಕಳನ್ನು ಕಳೆದುಕೊಂಡು, ಇದ್ದಂತಹ ಆಸ್ತಿ ಐಶ್ವರ್ಯ ಅಂತಸ್ತು ಎಲ್ಲವನ್ನೂ ಕೂಡ ಕಳೆದುಕೊಂಡು ಬೀದಿಗೆ ಬಿದ್ದಾಗ ಆತನು ಹೇಳ್ತಾ ಇದ್ದಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ. ಎಂತಹ ಒಂದು ಅದ್ಭುತವಾದಂತಹ ಮಾತು ಪ್ರಿಯರೇ. ಈ ಹೊತ್ತು ದೇವರ ಮಕ್ಕಳಾಗಿರುವಂತಹ ನಮ್ಮಲ್ಲೂ ಕೂಡ ಈ ಸ್ವಭಾವ ಬರಬೇಕು. ಒಮ್ಮೆ ಒಂದು ಕುಟುಂಬವನ್ನು ನಾವು ನೋಡುವುದಾದರೆ, ಆ ಕುಟುಂಬ ದೇವರ ಭಯಭಕ್ತಿಯಲ್ಲಿತ್ತು. ದೇವರ ಭಯಭಕ್ತಿಯಲ್ಲಿ ಜೀವಿಸುತ್ತಾ ಆಲಯಕ್ಕೆ ಮೊದಲನೇದಾಗಿ ಬರುವುದು, ಆಲಯವೆಲ್ಲವನ್ನು ಕೂಡ ಶುಚಿ ಮಾಡುವುದು. ಅಷ್ಟೇ ಅಲ್ಲ, ಅವರು ದಶಮಾಂಶವನ್ನು ಕೊಡುವುದರಲ್ಲಿ ಮುಂದಾಗಿರುವುದು, ಸಬ್ಬತ್ತಿನ ಪಾಠ ತೆಗೆದುಕೊಳ್ಳುವುದರಲ್ಲಿ ಮುಂದೆ ಇರುವುದು. ಈ ರೀತಿ ದೇವರಿಗೆ ಭಯಭಕ್ತಿಯುಳ್ಳಂತಹ ಒಂದು ಕುಟುಂಬದಲ್ಲಿ ಒಂದು ಭಯಂಕರವಾದಂತಹ ಘಟನೆ ನಡೆಯುತ್ತೆ. ಏನು ಎಂಬುದಾಗಿ ನಾವು ನೋಡೋದಾದರೆ, ಅವರ ಮಗನು, ಆ ಕುಟುಂಬ ಯಜಮಾನದ ಮಗನು ಒಂದು ಅಪಘಾತದಲ್ಲಿ, ಆಕ್ಸಿಡೆಂಟ್ನಲ್ಲಿ ತನ್ನ 2 ಕಾಲುಗಳನ್ನು ಕಳೆದುಕೊಳ್ತಾನೆ. ತನ್ನ 2 ಕಾಲುಗಳನ್ನು ಕಳೆದುಕೊಂಡು ಆಸ್ಪತ್ರೆಯಲ್ಲಿ ತುಂಬ ದುಃಖ ಪಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಸಭೆಯ ಹಿರಿಕರೊಬ್ಬರು ಆ ಕುಟುಂಬವನ್ನು ದರ್ಶಿಸಲಿಕ್ಕೆ, ಆಸ್ಪತ್ರೆಯಲ್ಲಿ ಬಾಧೆ ಪಡುತ್ತಿರುವಂತಹ ಆ ಮಗನನ್ನು ನೋಡಲಿಕ್ಕೆ ಸಭಾ ಹಿರಿಯರು ಹೋಗಿ ಎಲ್ಲರೂ ಕೂಡ ನೋಡ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಾರ್ಥನೆ ಮಾಡಿದ ನಂತರ ಆ ಕುಟುಂಬದ ಯಜಮಾನನ ಸಂಗಡ ಮಾತನಾಡ್ತಾ ಹೇಳ್ತಾರೆ, ಎಲ್ಲ ಸರಿ, ನಿಮ್ಮ ಕುಟುಂಬದಲ್ಲಿ ಈ ರೀತಿ ಆಗಬಾರದಿತ್ತು ಎಂಬುದಾಗಿ ಆ ಸಭಾ ಹಿರಿಯರು ನುಡಿಯುವಾಗ ಆ ವ್ಯಕ್ತಿಗೆ ಸ್ವಲ್ಪ ಕೋಪ ಬರುತ್ತೆ. ಆತನು ಹೇಳುವಂತಹ ಉತ್ತರ ಬಹಳ ಆಶ್ಚರ್ಯವನ್ನು ಕೊಡುತ್ತೆ ಪ್ರಿಯರೇ. ಆತನು ಏನು ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ಯಾಕೆ ನಮ್ಮ ಕುಟುಂಬದಲ್ಲಿ ಇದಾಗಬಾರದೆ? ಯೆಹೋವನೇ ಕೊಟ್ಟ, ಯೆಹೋವನೇ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇಂತಹ ಒಂದು ಸ್ವಭಾವ ನನ್ನಲ್ಲಿ ನಿನ್ನಲ್ಲಿ ಇರಬೇಕು. ಆತನು ಮಾಡಿದಂತಹ ಪ್ರತಿಯೊಂದು ಉಪಕಾರವನ್ನು ನಾವು ನೆನೆಸಬೇಕು. ನಮ್ಮ ಕುಟುಂಬದಲ್ಲಿ ಅನಾರೋಗ್ಯವಿದ್ದಾಗ, ಆರ್ಥಿಕ ಸಮಸ್ಯೆಗಳಿದ್ದಾಗ ದೇವರಿಗೆ ನಾವು ಸ್ತೋತ್ರವನ್ನು ಮಾಡುವಾಗ ದೇವರು ಖಂಡಿತವಾಗಲೂ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಪೂರ್ವ ಸ್ಥಿತಿಯನ್ನು ಮತ್ತೆ ಮರಳಿ ದೇವರು ನಮಗೆ ಕೊಡ್ತಾನೆ ಎಂಬುದನ್ನು ಮರಿಬಾರದು. ನೋಡಿ, ಕೃತಜ್ಞತೆಯನ್ನು ಯಾವ ರೀತಿ ಯೋಬನು ತಿಳಿಯಪಡಿಸ್ತಾ ಇದ್ದಾನೆ ಎಂಬುದಾಗಿ. ನಾವು ಈ ರೀತಿಯಾದಂತಹ ಸ್ವಭಾವವನ್ನು ಧರಿಸಿಕೊಂಡಾಗ ಮಾತ್ರ ಇದು ಸಾಧ್ಯ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರದು. ನೋಡಿ, ದೇವರು ಇಸ್ರಾಯೇಲರ ಸಂಗಡ ಮಾತನಾಡ್ತಾನೆ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ, ನಾನು 12ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಬಹಳ ಕಠಿಣವಾದಂತಹ ಮಾತುಗಳನ್ನು ದೇವರಲ್ಲಿ ನುಡಿತಾ ಇದ್ದಾನೆ. ಬನ್ನಿ ಪ್ರಿಯರೇ, ಓದೋಣ. ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು
ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಪೂರ್ವದ ಸ್ಥಿತಿಯನ್ನು ಮರೆತು, ನಿಮ್ಮ ಪೂರ್ವದ ಸ್ಥಿತಿಯನ್ನು ಜ್ಞಾಪಕ ಮಾಡಿಕೊಳ್ಳದೆ, ಹೊಟ್ಟೆ ತುಂಬ ಉಂಡು ಒಳ್ಳೆಯ ಮನೆ ಇರುವಾಗ, ಕುರಿ ದನಗಳು ನಿಮಗೆ ಹೆಚ್ಚುತ್ತಿರುವಾಗ ನನ್ನನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರದು ಎಂಬುದಾಗಿ. ಪ್ರಿಯರೇ, ದೇವರು ಮಾಡಿದಂತಹ ಉಪಕಾರಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮರಿಬಾರದು. ಅದಕ್ಕೆ ದಾವೀದನು ಹೇಳ್ತಾನೆ 103ನೇ ಕೀರ್ತನೆಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂತಹ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಎಂತಹ ಒಂದು ಅದ್ಭುತವಾದಂತಹ ಮಾತು. ದಾವೀದನು ಹಣ್ಣು ಮುದುಕನಾಗಿರ್ತಾನೆ, ಮಂಚದ ಮೇಲೆ ಈಗಲೋ ಆಗಲೋ ಸಾಯುವಂತಹ ಪರಿಸ್ಥಿತಿ. ಅಂತಹ ಸಂದರ್ಭದಲ್ಲಿ ರಚಿಸಿದಂತಹ ಒಂದು ಅದ್ಭುತವಾದಂತಹ ಕೀರ್ತನೆ 103ನೇ ಅಧ್ಯಾಯ. ಪ್ರಿಯರೇ, ಆತನು ತನ್ನ ವೃದ್ಧಾಪ್ಯದಲ್ಲಿರುವಾಗ ತನ್ನ ಜೀವನವೆಲ್ಲವನ್ನೂ ಕೂಡ ಜ್ಞಾಪಕ ಮಾಡಿಕೊಳ್ತಾನೆ. ನಾನು ಒಬ್ಬ ಸಣ್ಣ ಕುರುಬ, ಅಂತಹ ಸಣ್ಣ ಕುರಿ ಮೇಯಿಸುವಂತಹ ಕುರುಬನನ್ನು ದೇವರು ಏನು ಮಾಡ್ದಪ್ಪ ಅಂತಂದರೆ ಆಶೀರ್ವಾದ ಮಾಡ್ದ, ಆಯ್ಕೆ ಮಾಡಿಕೊಂಡ, ಅಭಿಷೇಕಿಸಿದ, ಇಸ್ರಾಯೇಲರಿಗೆ ಅರಸನನ್ನಾಗಿ ಮಾಡದ. ಯೋಗ್ಯನು ನಾನಲ್ಲ, ಆದರೆ ದೇವರು ತನ್ನ ಮಹಾನ್ ಕೃಪೆಯಿಂದ ಒಬ್ಬ ಕುರುಬನನ್ನು ಅರಸನನ್ನಾಗಿ ಮಾಡ್ತಾ ಇದ್ದಾನೆ. ಅರಸನನ್ನಾಗಿ ಮಾಡಿ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡಿ ದೇವರು ಆ ವ್ಯಕ್ತಿಯನ್ನು ಆಶೀರ್ವಾದ ಮಾಡಿರ್ತಾನೆ. ಇವೆಲ್ಲವನ್ನೂ ಕೂಡ ಆತನು ಜ್ಞಾಪಕ ಮಾಡಿಕೊಂಡು ಹಾಡಿದಂತಹ ಒಂದು ಕೀರ್ತನೆ ಯಾವುದಪ್ಪ ಅಂತಂದರೆ 103ನೇ ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಯಾವುದನ್ನು ಕೂಡ ಮರಿಬೇಡ, ಒಂದನ್ನು ಮರಿಬೇಡ ನೀನು. ಯಾಕಪ್ಪ ಅಂತಂದರೆ ಆತನು ಮಾಡಿದಂತಹ ಉಪಕಾರಗಳು ಅಂತಹ ಶ್ರೇಷ್ಠ ಅತ್ಯುತ್ತಮವಾದಂತಹ ಒಂದು ಉಪಕಾರಗಳಾಗಿವೆ. ಆದ್ದರಿಂದ ಆ ಉಪಕಾರಗಳನ್ನು ಮರಿಬೇಡ. ಅಂತಹ ಉಪಕಾರಗಳು ಬೇರೆ ಯಾರೂ ಕೂಡ ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಇಸ್ರಾಯೇಲರಿಗೆ, ನೀವು ಹೊಟ್ಟೆ ತುಂಬ ಉಂಡು ಕುಡಿದು, ನೀವು ಒಳ್ಳೆಯ ಮನೆಯನ್ನು ಹೊಂದಿ, ನಿಮ್ಮ ಕುರಿದನಗಳು ಹೆಚ್ಚುತ್ತಿರುವಾಗ ನನ್ನನ್ನು ನೀವು ಮರಿಬೇಡ್ರಪ್ಪ, ನನ್ನನ್ನು ನೀವು ಮರಿಬೇಡಿ ಎಂಬುದಾಗಿ ದೇವರು ಇಲ್ಲಿ ಎಚ್ಚರಿಕೆಯ ಸಂದೇಶವನ್ನು ತಿಳಿಸ್ತಾ ಇದ್ದಾನೆ. ಆದ್ದರಿಂದ ನಾವು ದೇವರು ಮಾಡಿದಂತಹ ಉಪಕಾರಗಳಲ್ಲಿ ಯಾವುದನ್ನು ಕೂಡ ನಾವು ಮರೆಯಬಾರದು, ಯಾವುದನ್ನು ಕೂಡ ನಾವು ಮರೆಯಬಾರದು. ಪ್ರಿಯರೇ, ಒಂದು ವೇಳೆ ನಾವು ಮರೆತದ್ದೇ ಆದರೆ ದೇವರು ನಮ್ಮನ್ನು ದಂಡಿಸ್ತಾನೆ, ದೇವರು ನಮ್ಮನ್ನು ಶಿಕ್ಷಿಸ್ತಾನೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನೋಡಿ, ಒಂದಾನೊಂದು ಸಮಯದಲ್ಲಿ ಹನ್ನಳಿಗೆ ಸಂತಾನವಿರುವುದಿಲ್ಲ, ಬಹಳ ದುಃಖ ಪಡ್ತಾಳೆ. ದೇವರ ಬಳಿಯಲ್ಲಿ ಹೋಗಿ ಮೊರೆ ಇಡ್ತಾಳೆ, ಸ್ವಾಮಿ, ಈ ಬಂಜೆತನದಿಂದ ನನಗೆ ನಿವಾರಣೆಯನ್ನು ಕೊಡು, ಸಂತಾನ ಭಾಗ್ಯವನ್ನು ಕೊಡು, ನನಗೆ ಒಬ್ಬ ಗಂಡು ಮಗುವನ್ನು ನೀನು ಕೊಡುವುದಾದರೆ ಆ ಗಂಡು ಮಗುವನ್ನು ತೆಗೆದುಕೊಂಡು ಮತ್ತೆ ನಿನಗೆ ಕೊಡ್ತೇನೆ ಸ್ವಾಮಿ, ದಯಮಾಡಿ ಉಪಕಾರವನ್ನು ಮಾಡಪ್ಪ ಎಂಬುದಾಗಿ ಆ ಸ್ತ್ರೀ ಬೇಡಿಕೊಳ್ತಾಳೆ. ಬೇಡಿಕೊಂಡ ನಂತರ ದೇವರು ವಾಗ್ದಾನ ಮಾಡಿ ಕಳಿಸ್ತಾನೆ, ಹೋಗಮ್ಮ, ನಿನಗೆ ಗಂಡು ಮಗು ಆಗುತ್ತೆ, ಹೋಗು, ಸಂತೋಷದಿಂದ ಹೋಗು, ನೆಮ್ಮದಿಯಿಂದ ಹೋಗು ಎಂಬುದಾಗಿ ಹೇಳುವಾಗ ಆಕೆ ಹಿಂತಿರುಗಿ ಹೋಗ್ತಾಳೆ, ತನ್ನ ಗಂಡನನ್ನು ಸೇರ್ತಾಳೆ. ದೇವರು ಆಕೆಯ ಗರ್ಭವನ್ನು ತೆರೆದು ಒಬ್ಬ ಆರೋಗ್ಯವಂತ ಗಂಡು ಮಗುವಿಗೆ ಜನ್ಮ ನೀಡುವ ಹಾಗೆ ದೇವರು ಸಹಾಯ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆ ಸ್ತ್ರೀ ಏನು ಮಾಡ್ತಾಳಪ್ಪ ಅಂತಂದರೆ ಆ ಗಂಡು ಮಗುವನ್ನು ತೆಗೆದುಕೊಂಡು ಬಂದು ಯೆಹೋವನ ಮಂದಿರಕ್ಕೆ ತರ್ತಾಳೆ. ಪ್ರಿಯರೇ, ಬನ್ನಿ ಆ ವಾಕ್ಯವನ್ನು ಓದೋಣ. ತುಂಬ ಚೆನ್ನಾಗಿರುತ್ತೆ ಆ ವಾಕ್ಯ. 1ನೇ ಸಮುವೇಲ 2ನೇ ಅಧ್ಯಾಯಕ್ಕೆ ನಾವು ಹೋಗುವುದಾದರೆ, ಹನ್ನಳು ಸ್ತೋತ್ರ ಗೀತೆಯನ್ನು ಹಾಡ್ತಾಳೆ. ದೇವರು ಮಾಡಿದಂತಹ ಉಪಕಾರವನ್ನು ಜ್ಞಾಪಕ ಮಾಡಿಕೊಂಡು ಸ್ತೋತ್ರ ಗೀತವನ್ನು ಹಾಡ್ತಾಳೆ ದೇವರ ಮಂದಿರದಲ್ಲಿ. ನೋಡಿ ಏನು ಹೇಳ್ತಿದ್ದಾಳೆ, ಬನ್ನಿ ನೋಡೋಣ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂಥ ಪರಿಶುದ್ಧ ದೇವನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರೇ ಇಲ್ಲ. ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವೇ ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಸ್ವಾಮಿ, ನಾನು ಎಷ್ಟರವಳು ಕರ್ತನೆ, ಪಾಪಿ, ನನ್ನ ಒಂದು ಮೊರೆಯನ್ನು ನೀನು ಕೇಳಿದೀಯಾ, ನನ್ನ ಒಂದು ಕಣ್ಣೀರನ್ನು ನೀನು ಒರೆಸಿದ್ದೀಯಾ, ನನ್ನ ಒಂದು ದುಃಖವನ್ನು ತೆಗೆದು ಸಂತೋಷದ ವಸ್ತ್ರವನ್ನು ನನಗೆ ತೊಡಗಿಸಿದ್ದೀಯಾ. ಇವೆಲ್ಲಕ್ಕೂ ಕೂಡ ಕರ್ತನೆ
ಕಾರಣನು ನೀನಲ್ಲವೋ? ನಿನ್ನಂತಹ ಪರಿಶುದ್ಧನು ಇಲ್ಲವೇ ಇಲ್ಲ ಸ್ವಾಮಿ. ನೀನು ಮಹೋಪಕಾರಿ. ನೀನು ನನ್ನ ಒಂದು ದೀನ ಸ್ಥಿತಿಯನ್ನು ಜ್ಞಾಪಕ ಮಾಡಿಕೊಂಡು ಇಂದು ಒಂದು ಗಂಡು ಮಗುವನ್ನು ನನಗೆ ಕೊಟ್ಟಿದ್ದಿ ಎಂಬುದಾಗಿ ಸ್ತೋತ್ರ ಗೀತೆಯನ್ನು ಹನ್ನಳು ಹಾಡ್ತಾ ಇದ್ದಾಳೆ. ಪ್ರಿಯರೇ, ಇಸ್ರಾಯೇಲ್ಯರನ್ನ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ಆ ಕೆಂಪು ಸಮುದ್ರದಲ್ಲಿ ಕ್ಷೇಮವಾಗಿ ನಡೆಸ್ತಾನೆ. ಕ್ಷೇಮವಾಗಿ ನಡೆಸಿದಾಗ ಆ ಕೆಂಪು ಸಮುದ್ರವನ್ನು ದಾಟಿದ ನಂತರ ಐಗುಪ್ತ ದೇಶದವರೆಲ್ಲರೂ ಕೂಡ ಸಮುದ್ರದಲ್ಲಿ ನಾಶವಾಗಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಿರ್ಯಾಮಳು, ಇಸ್ರೇಲ್ ಜನಾಂಗರೆಲ್ಲರೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ, ದೇವರಿಗೆ ಒಂದು ಸ್ತೋತ್ರ ಗಾನವನ್ನು ಹಾಡ್ತಾರೆ. ಪ್ರಿಯರೇ, ನಾವು ಈ ಅಂತ್ಯಕಾಲದಲ್ಲಿ ಜೀವಿಸುತ್ತಿರುವಂತಹ ನಾವು ಸದಾ ದೇವರಿಗೆ ಚಿರಋಣಿಗಳಾಗಿರಬೇಕು, ಕೃತಜ್ಞತೆಯನ್ನು ತಿಳಿಸುವಂತಹ ಮಕ್ಕಳಾಗಿರಬೇಕು. ಯಾಕೆ ಎಂಬುದಾಗಿ ನಾವು ನೋಡುವಾಗ, ಕೃತಜ್ಞತೆ ಯಾರು ಹೊಂದಿರ್ತಾರೋ ಅವರು ಮಾತ್ರ ದೇವರ ರಾಜ್ಯವನ್ನು ಸೇರಲು ಸಾಧ್ಯ, ದೇವರಿಗೆ ಸ್ತೋತ್ರ ಮಾಡಲು ಸಾಧ್ಯ ಎಂಬುದಾಗಿ ಸತ್ಯವಾಕ್ಯ ನಮಗೆ ತಿಳಿಸುತ್ತೆ. ಪ್ರಿಯರೇ, ಈ ಅಂತ್ಯಕಾಲದಲ್ಲಿ ಜೀವಿಸುತ್ತಿರುವಂತಹ ನಾನು ನೀವು ಸದಾ ನಾವೇನು ಮಾಡಬೇಕಪ್ಪ ಅಂತಂದರೆ, ಕೃತಜ್ಞತೆಯನ್ನು ತೋರಿಸುವಂತಹ ಮಕ್ಕಳಾಗಿರಬೇಕು. ನೋಡಿ, ಯೇಸು ಸ್ವಾಮಿಯವರು ಕೂಡ ಈ ಲೋಕದಲ್ಲಿದ್ದಾಗ ಕೃತಜ್ಞತೆಯನ್ನು ತೋರಿಸ್ತಿದ್ದ. ಯಾವ ರೀತಿ ಎಂಬುದಾಗಿ ನಾವು ನೋಡೋಣ ಬನ್ನಿ. ಕೊರಿಂಥದವರಿಗೆ ಬರೆದಂತಹ ಮೊದಲನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಪೌಲನು ತಿಳಿಸ್ತಾನೆ. ಸತ್ಯವಾಕ್ಯ ಈ ರೀತಿ ಹೇಳುತ್ತೆ ನೋಡಿ. 11ನೇ ಅಧ್ಯಾಯ ನಾನು 23ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದನು. ಯೇಸು ಸ್ವಾಮಿಯವರು ಈ ಲೋಕದಲ್ಲಿದ್ದಾಗ ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಪ್ರಿಯರೇ, ಈ ಶಿಲುಬೆ ಮರಣಕ್ಕಿಂತ ಮುನ್ನ ಆ ಮೇಲ್ಮನೆಯಲ್ಲಿ ಕರ್ತನ ಭೋಜನದಲ್ಲಿ ಪಾಲ್ಗೊಂಡಾಗ ಯೇಸು ಸ್ವಾಮಿಯವರು ಮಾಡುತ್ತಿರುವಂತಹ ಒಂದು ಸಂಗತಿಯನ್ನು ನಾವಿಲ್ಲಿ ಗಮನಿಸಬೇಕು. ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ, ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ, ಸ್ವಾಮಿ ಈ ರೊಟ್ಟಿಯನ್ನು ಕೊಟ್ಟಿದ್ದೀನಿ, ನನಗೆ ಸ್ತೋತ್ರ ಎಂಬುದಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಪ್ರಿಯರೇ, ನಾವು ಕೂಡ ಅಷ್ಟೇ. ಯೇಸು ಸ್ವಾಮಿಯವರು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ನಾವು ಕೃತಜ್ಞತೆಯನ್ನು ಹೊಂದಿದಂತಹ ಮಕ್ಕಳಾಗಿರಬೇಕು. ಕೃತಜ್ಞತಾ ಭಾವವುಳ್ಳವರಾಗಿ ಜೀವಿಸುವಾಗ ದೇವರು ನಮ್ಮನ್ನು ಆಶ್ರಿತ ಮಾಡ್ತಾನೆ. ಯೇಸು ಸ್ವಾಮಿಯವರು ನಮಗೆ ಮಾದರಿಯನ್ನೇ ತೋರಿಸಿದ್ದಾರೆ. ಆ ಮಾದರಿ ಎಷ್ಟು ಒಳ್ಳೆಯದು ಎಂಬುದಾಗಿ ನಾವು ಗಮನಿಸಬೇಕು. ಯೇಸು ಸ್ವಾಮಿಯವರು ರೊಟ್ಟಿಯನ್ನು ತೆಗೆದುಕೊಂಡು ತಂದೆಗೆ ಸ್ತೋತ್ರ ಮಾಡಿ ಮುರಿಯೋದನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ನಾವು ಕೂಡ ಅಷ್ಟೇ, ತಂದೆಗೆ ನಾವು ಪ್ರತಿನಿತ್ಯವೂ ಕೂಡ ಸ್ತೋತ್ರ ಹೇಳುವಂತಹ, ಉಪಕಾರವನ್ನು ನೆನೆಸುವಂತಹ ಮಕ್ಕಳಾಗಿರಬೇಕು. ಪ್ರಿಯರೇ, ಅಷ್ಟೇ ಅಲ್ಲ, 5 ರೊಟ್ಟಿ 2 ಮೀನುಗಳನ್ನು ಯೇಸು ಸ್ವಾಮಿಯವರು 5,000 ಜನರಿಗೆ ಹಂಚ್ತಾರೆ. ಆ ಸಂದರ್ಭದಲ್ಲೂ ಕೂಡ ಆ ರೊಟ್ಟಿಯನ್ನು ತೆಗೆದುಕೊಂಡು ತಂದೆಗೆ ಆತನು ಸ್ತೋತ್ರ ಮಾಡೋದನ್ನು ಕಾಣಬಹುದು ಸತ್ಯವೇದದಲ್ಲಿ. ಅಷ್ಟೇ ಅಲ್ಲ, ಲಾಜರನು ಮರಣ ಹೊಂದಿದಾಗ ಸಮಾಧಿಯಲ್ಲಿ ಆತನು ಇಡಲ್ಪಟ್ಟಿರುವಾಗ ಯೇಸು ಸ್ವಾಮಿಯವರು ಅಲ್ಲಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ, ತಂದೆಯೇ ನಿನಗೆ ಸ್ತೋತ್ರ ಎಂಬುದಾಗಿ ಹೇಳಿ ಲಾಜರನೇ ಎದ್ದು ಬಾ ಎಂಬುದಾಗಿ ಕರೆಯೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಕೃತಜ್ಞತಾ ಭಾವ ಉಳ್ಳವರಾಗಿರಬೇಕು. ಕೃತಜ್ಞತಾ ಭಾವ ಉಳ್ಳವರಾಗಿ ಜೀವಿಸುವಾಗ ಮಾತ್ರ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ಬನ್ನಿ, ಒಬ್ಬ ವ್ಯಕ್ತಿಯನ್ನು ನಾವು ನೋಡೋಣ ಸತ್ಯವೇದದಲ್ಲಿ. ಆತನಿಗೆ ಕೃತಜ್ಞತೆಯೇ ಇಲ್ಲ. ದೇವರು ಆತನ ಸಂಗಡ ಮಾತನಾಡ್ತಾನೆ. ಏನು ಮಾತನಾಡ್ತಾನೆ ನೋಡೋಣ ಬನ್ನಿ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 16ರಿಂದ ನಾವು ಓದುವುದಾದರೆ, ಒಂದು ಉಪಮಾನವನ್ನು ಯೇಸು ಸ್ವಾಮಿಯವರು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಉಪಮಾನದಲ್ಲಿ, ಆ ದೃಷ್ಟಾಂತದಲ್ಲಿ ಏನು ಹೇಳ್ತಿದ್ದಾರೆ ಎಂಬುದಾಗಿ ನಾವು ಗಮನಿಸೋಣ. ನೋಡಿ, 16ನೇ ವಾಕ್ಯವನ್ನು ಓದ್ತಿದ್ದೇನೆ. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನು ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ. ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ, ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ, ಬುದ್ಧಿಹೀನನು ನೀನು,
ಈ ಹೊತ್ತು ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿಯವರು ಒಂದು ಉಪಮಾನವನ್ನು ಹೇಳ್ತಾ ಇದ್ದಾರೆ. ಒಬ್ಬ ರೈತ ಬೆಳೆಯನ್ನು ಬೆಳೀತಾನೆ, ಆ ಬೆಳೆ ಸಮೃದ್ಧಿಯಾಗಿ ಆತನಿಗೆ ಬರುತ್ತೆ. ಆತನು ನಾನೇನು ಮಾಡಲಿ, ಇವೆಲ್ಲವನ್ನು ಕೂಡ ನಾನು ಅನುಭವಿಸಬೇಕಲ್ಲ ಎಂಬುದಾಗಿ ಆತನು ಯೋಚಿಸಿ ಆತನು ಏನು ಮಾಡ್ತಾನೆ ಎಂಬುದಾಗಿ ನಾವು ನೋಡೋದಾದರೆ, ತನ್ನ ಕಣಜಗಳನ್ನು ದೊಡ್ಡದನ್ನಾಗಿ ಮಾಡಿಸ್ತಾನೆ. ದೊಡ್ಡದನ್ನಾಗಿ ಮಾಡಿಸಿ ಅವೆಲ್ಲವನ್ನು ಕೂಡ ತುಂಬಿಸಿಟ್ಟು ಒಂದು ದಿವಸ ಮಲಗುವಾಗ ಹೇಳ್ತಿದ್ದಾನೆ, ನನ್ನ ಪ್ರಾಣವೇ ತಿನ್ನು, ಕುಡಿ, ಸಂತೋಷಿಸು ಎಂಬುದಾಗಿ ಆತನು ಮಾತನಾಡುತ್ತಿರುವಾಗ ದೇವರು ರಾತ್ರಿ ಆ ವ್ಯಕ್ತಿ ಹತ್ರ ಮಾತನಾಡಿ ಹೇಳ್ತಿದ್ದಾನೆ, ಈ ಹೊತ್ತು ನಿನ್ನ ಪ್ರಾಣವನ್ನು ನಾನು ತೆಗಿತೇನೆ. ನೀನು ಸಂಪಾದನೆ ಮಾಡಿಟ್ಟಿರುವಂತಹ ಈ ಕಣಜಗಳು ಯಾರ ಪಾಲಾಗುತ್ತವೆ ನೀನು ಯೋಚಿಸು ಎಂಬುದಾಗಿ ದೇವರು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಪ್ರಿಯರೇ, ನಾವು ಕೂಡ ಅಷ್ಟೇ ದುಡ್ಡು ಮಾಡಬೇಕು, ಮನೆ ಮಾಡಬೇಕು, ಬೆಂಗಳೂರಲ್ಲಿ ಒಂದು ಐಶ್ವರ್ಯವನ್ನು ಸಂಪಾದನೆ ಮಾಡಬೇಕು, ನಾನು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿರಬೇಕು, ಎಷ್ಟೋ ಕಷ್ಟಪಡ್ತೇವೆ, ಎಷ್ಟೋ ಪ್ರಯಾಸ ಪಡ್ತೇವೆ, ನನ್ನ ಪ್ರಾಣವೇ ತಿನ್ನು, ಕುಡಿ, ಮಜಾ ಮಾಡು ಎಂಬುದಾಗಿ ಹೇಳ್ತೇವೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಈ ರಾತ್ರಿ ನಿನ್ನ ಪ್ರಾಣವನ್ನು ತೆಗಿತೇನೆ. ಇದೆಲ್ಲವೂ ಕೂಡ ಯಾರ ಪಾಲಾಗುತ್ತೆ? ಪ್ರಿಯರೇ, ಈ ಒಬ್ಬ ರೈತನಿಗೆ ಕೃತಜ್ಞತೆಯೇ ಇಲ್ಲ. ದೇವರು ಒಳ್ಳೆಯ ಮಳೆ ಕೊಟ್ಟ, ಒಳ್ಳೆಯ ಧಾನ್ಯವನ್ನು ಕೊಟ್ಟ ಎಂಬುದಾಗಿ ಆತನು ನೆನೆಸವೇ ಇಲ್ಲ. ನೆನೆಸದೆ ಆತನು ಏನು ಮಾಡ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸೋದಾದರೆ, ನನ್ನ ಪ್ರಾಣವೇ ತಿನ್ನು, ಕುಡಿ, ಸಂತೋಷಿಸು, ಸುಖಿಸು, ಅನೇಕ ವರ್ಷಗಳಿಗಾಗುವಷ್ಟು ಧಾನ್ಯವು ನಿನ್ನ ಕಣಜಗಳಲ್ಲಿ ಇವೆ ಎಂಬುದಾಗಿ ಆತನು ಮಾತನಾಡಿದ. ದೇವರು ಹೇಳ್ತಾ ಇದ್ದಾನೆ, ಈ ಹೊತ್ತು ನಿನ್ನ ಪ್ರಾಣವನ್ನು ನಾನು ತೆಗಿತೇನೆ. ಯಾವಾಗ? ಇನ್ನು ಇವೆಲ್ಲವನ್ನು ಕೂಡ ಯಾರು ಅನುಭವಿಸ್ತಾರೆ ಎಂಬುದಾಗಿ ದೇವರು ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ದೇವರ ಮಕ್ಕಳಾಗಿರುವಂತಹ ನಾವು ಸದಾ ಏನು ಮಾಡಬೇಕಪ್ಪ ಅಂತಂದರೆ ಕೃತಜ್ಞರಾಗಿರಬೇಕು. ಆಗ ತಾನೇ ದೇವರು ನಮ್ಮನ್ನು ಮೆಚ್ತಾನೆ. ದೇವರು ನಮ್ಮನ್ನು ಮೆಚ್ಚಿ ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನೋಡಿ, ಕಡೆಯದಾಗಿ ಒಂದು ವಾಕ್ಯವನ್ನು ನಾನು ಓದಲು ಬಯಸ್ತೇನೆ. 1 ತಿಮೋತಿ 1ನೇ ಅಧ್ಯಾಯ 12ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೇನೆ. ನೋಡಿ, ವಾಕ್ಯ ಈ ರೀತಿ ಹೇಳುತ್ತೆ, ಈ ಸುವಾರ್ತೆಯ ಸೇವೆಯು ನನಗೆ ಕೊಡಲ್ಪಟ್ಟಿತು. ನನಗೆ ಬಲವನ್ನು ದಯಪಾಲಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಮೊದಲು ದೂಷಕನೂ ಹಿಂಸಕನೂ ಬಲಾತ್ಕಾರಿಯೂ ಆಗಿದ್ದ ನನ್ನನ್ನು ಆತನು ನಂಬಿಗಸ್ತನೆಂದು ಎಣಿಸಿ ತನ್ನ ಸೇವೆಗೆ ನೇಮಿಸಿಕೊಂಡದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯರೇ, ಪೌಲನು ಹೇಳ್ತಾ ಇದ್ದಾನೆ, ಒಂದಾನೊಂದು ಸಮಯದಲ್ಲಿ ನಾನು ಹಿಂಸಕನು, ದೂಷಕನು, ಹಾನಿ ಮಾಡುವಂಥವನು, ಸಭೆಯನ್ನು ಹಾಳು ಮಾಡಿದಾತನು, ಅಂತಹ ನನ್ನನ್ನು ಯೋಗ್ಯನೆಂದೆಣಿಸಿ ನನ್ನನ್ನು ಇಷ್ಟವನ್ನಾಗಿ ಮಾಡಿ ನಡೆಸಿದಂತಹ ಆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ಕೂಡ ಅಷ್ಟೇ ದೇವರ ಮಕ್ಕಳಾಗಿ ಕೃತಜ್ಞತಾ ಭಾವವುಳ್ಳವರಾಗಿರಬೇಕು. ಪ್ರಿಯರೇ, ಕೃತಜ್ಞತಾ ಭಾವವುಳ್ಳವರಾಗಿದ್ದು ಸದಾ ಆತನ ಭಯಭಕ್ತಿಯಲ್ಲಿ ನಾವು ಜೀವಿಸೋಣ. ಆತನು ಮಾಡಿದಂತಹ ಉಪಕಾರಗಳನ್ನು ನಾವೆಲ್ಲವನ್ನು ಕೂಡ ನೆನಪಿನಲ್ಲಿಟ್ಟುಕೊಂಡು ಆತನ ಭಯಭಕ್ತಿಯಲ್ಲಿ ಜೀವಿಸೋಣ. ನೋಡಿ, ಈ ಒಂದು ಅಂತ್ಯಕಾಲದಲ್ಲಿ ಉಪಕಾರ ನೆನೆಸಿದವರು ಇರ್ತಾರೆ, ಆದರೆ ನಾವು ಉಪಕಾರವನ್ನು ನೆನೆಸುತ್ತಾ ಕರ್ತನಿಗೆ ಹತ್ತಿರವಾಗಿ ಜೀವಿಸೋಣ. ದೇವರು ಈ ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನಾವೆಲ್ಲರೂ ಕೂಡ ಕಣ್ಣು ಮುಚ್ಚಿ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಿಯ ಪರಲೋಕದ ಸ್ವಾಮಿ, ಸೇನಾಧೀಶ್ವರನಾದ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ಈ ಅಂತ್ಯಕಾಲದಲ್ಲಿ ಉಪಕಾರವನ್ನು ನೆನೆಸಿದವರು ಇರ್ತಾರೆ ಎಂಬುದಾಗಿ ಸ್ವಾಮಿ ನಿನ್ನ ವಾಕ್ಯದ ಮುಖಾಂತರ ತಿಳಿಯಪಡಿಸಿದ್ದು ಕೋಟಿ ಸ್ತೋತ್ರ. ಅಪ್ಪ, ನಾವು ನೀನು ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸದಾ ಮೆಲುಕು ಹಾಕುತ್ತಾ ನಿನ್ನ ಭಯಭಕ್ತಿಯಲ್ಲಿ ನಡೆಯ ಮಾಡು. ಈಗೋ ಕರ್ತನೆ, ತಲೆ ಬಾಗಿರುವಂಥ ನಿನ್ನ ಪ್ರಿಯ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.